ಒಂದು ಕಾಡು. ಕಾಡಿನ ಮಧ್ಯದಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಆ ನದಿಯ ಪಕ್ಕದಲ್ಲಿ 2 ಬಕಪಕ್ಷಿಗಳು ವಾಸಾಗಿರ್ತವೆ. ಆ 2 ಬಕಪಕ್ಷಿಗಳು ಕೂಡ ಸ್ನೇಹಿತರಾಗಿರ್ತವೆ. ಈ 2 ಬಕಪಕ್ಷಿಗಳಲ್ಲಿ ಒಂದು ಬಕಪಕ್ಷಿ ಮಾತ್ರ ಆಹಾರಕ್ಕಾಗಿ ಹಲವಾರು ಮೈಲಿಗಳಷ್ಟು ದೂರ ಹೋಗಿ ಆಹಾರವನ್ನು ಹುಡುಕಿ ತಿಂದು ಇನ್ನೊಂದು ಬಕಪಕ್ಷಿಗೆ ಆಹಾರವನ್ನು ತಂದು ಕೊಡ್ತಾ ಇರುತ್ತೆ. ಯಾಕಂದರೆ ಇನ್ನೊಂದು ಬಕಪಕ್ಷಿ ಎಲ್ಲೂ ಕೂಡ ಹೋಗದೆ ಸುಮ್ಮನೆ ನದಿಯ ಪಕ್ಕದಲ್ಲಿ ಕುಳಿತಿರುತ್ತೆ. ಇದೇ ರೀತಿ ಮಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಬಕಪಕ್ಷಿ ಏನು ಮಾಡುತ್ತೆ, ಆಹಾರವನ್ನು ತಂದು ಕೊಟ್ಟಂತಹ ತಕ್ಷಣ ತಿನ್ನದೆ ಇದು ಆಹಾರಕ್ಕೆ ಮತ್ತೆ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಆಹಾರವನ್ನು ತಿಂದು ಸ್ವಲ್ಪ ಆಹಾರವನ್ನು ನೀರಿಗೆ ಹಾಕ್ತಾ ಇರುತ್ತೆ. ಈ ವಿಷಯ ಏನಾಗುತ್ತೆ, ಇನ್ನೊಂದು ಬಕಪಕ್ಷಿಗೆ ಗೊತ್ತಾಗಿ ನಾನು ಅಷ್ಟು ದೂರ ಹೋಗಿ ಆಹಾರವನ್ನು ಹುಡುಕಿ ತಂದು ಕೊಟ್ರೆ ನೀನು ನೀರಿಗೆ ಹಾಕಿ ಆಹಾರವನ್ನು ವೇಸ್ಟ್ ಮಾಡ್ತಾ ಇದೀಯ ಅಂತೇಳಿ ಬಾಯಿಗೆ ಬಂದಂಗೆಲ್ಲ ಬೈದು ಬಿಡುತ್ತೆ. ಆದರೂ ಕೂಡ ಈ ಬಕಪಕ್ಷಿ ಇನ್ನೂ ಕೂಡ ಮಾತನಾಡದೆ ಸುಮ್ಮನೆ ಅದರ ಕೆಲಸವನ್ನು ಅದು ಮಾಡ್ತಾ ಸುಮ್ಮನೆ ನದಿಯ ಪಕ್ಕದಲ್ಲಿ ಕುಳಿತಿರುತ್ತೆ. ಇದೇ ರೀತಿ ಆಗುವಂತಹ ಸಂದರ್ಭದಲ್ಲಿ ಒಂದು ದಿನ ಏನು ಮಾಡುತ್ತೆ, ಈ ಸುಮ್ಮನೆ ಇದ್ದಂತಹ ಪಕ್ಷಿ ನೀರಿಗೆ ಆಹಾರವನ್ನು ಹಾಕಿ ಒಂದು ದೊಡ್ಡ ಮೀನನ್ನು ಹಿಡಿದು ಬಿಡುತ್ತೆ. ಆ ದೊಡ್ಡ ಮೀನು ಎಷ್ಟು ದೊಡ್ಡದು ಅಂತಂದರೆ ಈ 2 ಪಕ್ಷಿಗಳಿಗೂ ಕೂಡ 1 ವಾರಕ್ಕಿಂತ ಹೆಚ್ಚು ಆಹಾರವಾಗುವಷ್ಟು ದೊಡ್ಡ ಮೀನು. ಅಷ್ಟು ದೊಡ್ಡ ಮೀನನ್ನು ಅದು ಹಿಡಿದು ಬಿಡುತ್ತೆ. ಸ್ನೇಹಿತರೆ, ಇಲ್ಲಿ ಈ ಕಥೆನ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ವ್ಯಕ್ತಿ ಯಾರು ಏನೇ ಮಾತಾಡಿದ್ರೂ ಕೂಡ ಸುಮ್ಮನೆ ಯಾವುದಕ್ಕೂ ಕೂಡ ತಲೆನೇ ಕೆಡಿಸ್ಕೊಳ್ಳದಲೇ ಸುಮ್ಮನೆ ಇದ್ದಾನೆ ಅಂತ ಹೇಳಿದ್ರೆ ಆತನಿಂದ ಒಂದು ದೊಡ್ಡ ಕೆಲಸ ಆಗುವಂತಹ ಸಾಧ್ಯತೆ ಇದೆ. ತಿಳ್ಕೊಳ್ಳಿ, ತಾಳ್ಮೆ ಅನ್ನೋದಕ್ಕೆ ತುಂಬ ಬೆಲೆ ಇದೆ.